ಬಿ ಪಾಸಿಟಿವ್ ಥಾಟ್ ಎಲ್ಕೆ ಚಾನಲ್ಗೆ ಸ್ವಾಗತ. ಹಬ್ಬಕ್ಕೆ ಕೊಯ್ಯಲೆಂದು ತಂದ ಕುರಿಯು ತನ್ನನ್ನು ಕೊಯ್ಯಲಿರುವರೆಂಬ ತಿಳುವಳಿಕೆಯಿಲ್ಲದೆ ತನ್ನ ಹಸಿವಿನುರಿ ಹಿಂಗಿಸಿಕೊಳ್ಳಲೆಂದು ತೋರಣಕ್ಕೆ ಕಟ್ಟಿದ ತಳಿರನ್ನು ತಿನ್ನುತ್ತಿರುತ್ತದೆ. ದೇವನಿಂದ ಹುಟ್ಟಿ ಮಾನವನಿಂದ ಕೊಲ್ಲಲ್ಪಟ್ಟ ಪಶುವೇನೋ ಹೋಯಿತು, ಆದರೆ ಅದನ್ನು ತಿಂದವರು ತಿಳಿದರೆ ಉಳಿಯುತ್ತಾರೆಯೇ? ಸಂಗಮನಾಥ. ಹಾವಿನ ಬಾಯಿ ಸುತ್ತ ಹಾರಾಡುವ ನೊಣಗಳಿಗಾಶೆ ಪಟ್ಟು ಕಪ್ಪೆ ತನ್ನ ಹಸಿವೆ ಹಿಂಗಿಸಿಕೊಳ್ಳಲು ಹಾರಿ ಹಾವಿನ ಬಾಯನ್ನೇ ಸೇರುವುದು. ಅಂತೆಯೇ ಗಲ್ಲಿನ ಶಿಕ್ಷೆಯಾದ ಕಳ್ಳನು ಹಾಲು ತುಪ್ಪ ಕುಡಿದ ಮಾತ್ರಕ್ಕೆ ಆಯುಷ್ಯ ವೃದ್ಧಿಯಾಗುವುದೇ? ಗಳಿಸಿಕೊಂಡ ಆ ಶಕ್ತಿಯ ಉಪಯೋಗವಿದೆಯೇ? ಕೆಟ್ಟ ಹೊಟ್ಟೆಗಾಗಿ ಸುಳ್ಳು ನುಡಿದು ಹೊಟ್ಟೆ ತುಂಬಿಕೊಳ್ಳುವ ಹೀನರನ್ನು ಸಂಗಮದೇವನೆಂದು ಮೆಚ್ಚಲಾರ. ಆಶೆ ನೀಗದೆ ಸಿಟ್ಟು ಸುಡದೆ ನಿರ್ದಯಿ ದುರ್ನಡಿ ಮೋಸ ವಂಚನೆ ಬಿಡದಿರುವವರೆಗೆ ನೀನೆಲ್ಲಿ? ಆ ಶಿವನೆಲ್ಲಿ? ಹುಚ್ಚು ಮಾನವ, ಈ ಜಗದ ವ್ಯಾಮೋಹ ಕತ್ತಲೆಯನ್ನು ತಿಳಿದು ಅರಿಯುವವರೆಗೆ ಸತ್ಯನಿಷ್ಠುರ ಸಂಗಮನಾಥ ನೀನೆಲ್ಲಿ? ನಿಮ್ಮ ದುರ್ವಾಪಾರ ದುರಾಚಾರದಲ್ಲಿ ನೀವು ಶರಣರ ಪೋಷಣೆಯಲ್ಲಿ ಅವನು ಹಾವನ್ನು ತಿಂದ ಕಚ್ಚಿಸಿಕೊಂಡ ವರ ವಿಷವನ್ನು ಕುಡಿದವರ ಭೂತ ಬಡಿದುಕೊಂಡವರನ್ನು ಸರಿಯಾಗಿ ಮಾತನಾಡಿಸಬಹುದು, ಆದರೆ ಸಿರಿವಂತಿಕೆಯ ಭೂತ ಬಡಿದವರನ್ನು ಮಾತನಾಡಿಸುವುದು ಬಲು ಕಷ್ಟ. ಒಂದು ವೇಳೆ ಅವರ ಮನೆಯಲ್ಲಿ ಬಡತನವೆಂಬ ಮಂತ್ರಗಾರ ಹೊಕ್ಕುಬಿಟ್ಟರೆ ಬೇಕಾದವರೊಂದಿಗೆ ಮಾತನಾಡುತ್ತಾರೆ, ಸಂಗಮನಾಥನನ್ನು ನೆನೆಯುತ್ತಾರೆ. ಭಕ್ತಿಯ ಸರಿಯಾದ ಮಾರ್ಗವನ್ನರಿಯದ ಅರ್ಧ ಭಕ್ತರ ಸಹವಾಸ ಬೇಡ, ಅವರ ಅನುಗ್ರಹ ಬೇಡ, ನಮ್ಮ ನಡೆಯ ಜೊತೆಗಾರರಾಗುವುದೂ ಬೇಡ, ಮಾತು ಕೂಡ ಆಡದೆ ದೂರವೇ ಇರುತ್ತೇನೆ, ಆದರೆ ಲಿಂಗಪೂಜೆಯಲ್ಲಿ ನಿರತರಾಗಿ ಪರಿಶುದ್ಧಾತ್ಮರಾದವರ ಕೂಡಲ ಸಂಗಮನಾಥನ ಸೇವಕನಾಗಿ ಬಾಳುತ್ತೇನೆ. ಸತ್ಪುರುಷರ ಸಹವಾಸ ಬಹಳ ಉತ್ತಮವಾದದ್ದು, ಸತ್ವಪೂರ್ಣವಾದುದು. ದುಷ್ಟ ಜನರ ಸ್ನೇಹ ಸಹವಾಸ ನಾಶಕಾರಕವಾಗುವುದು. ಇದನ್ನು ಬಿಟ್ಟು ಸಜ್ಜನರ ಸೇವೆ ಸಹವಾಸ ಮಾರ್ಗಿಡಿ. ಸನ್ಮಂಗಳಕರನಾದ ನಮ್ಮ ಕೂಡಲ ಸಂಗಮನಾಥನ ಶರಣರ ಸೇವೆ ಸಂಘದಿಂದ ಬದುಕು ಬಂಗಾರವಾಗುವುದು, ಸ್ವರ್ಗ ಸಾಧನೆಯಾಗುವುದು. ಕೀಳು ಕುಲದವರು ಸತ್ಪಥದಲ್ಲಿ ನಡೆಯುತ್ತಿದ್ದರೆ ಅವನಾಶ್ರಯದಲ್ಲಿರುವುದು ಅತ್ಯುತ್ತಮ. ನೀತಿ ಕೆಡದೆ ಲಿಂಗ ಸ್ವಾಮಿಯೇ ವಂದಿಸುವೆ ಎಂದು ನುಡಿಯುತ್ತೀರಿ. ಪ್ರೀತಿ ನೀತಿ ಬಿಡದೆ ಶಿವನೇ ಶರಣು ಎಂದು ಸ್ಮರಿಸಿರಿ. ನಮ್ಮ ಕೂಡಲ ಸಂಗಮನಾಥನ ಪರಮ ಪವಿತ್ರ ಧರ್ಮ ಕುಟುಂಬದಲ್ಲಿ ಮಾದರ ಚೆನ್ನಯ್ಯ ರೀತಿ ನೀತಿಯಲ್ಲಿ ಬಾಳುವ ಸತ್ಪುರುಷ. ಆಡಿಕೊಳ್ಳುವವನು ದೊಡ್ಡ ದೇಶವನ್ನೇ ಕಾಣಿಕೆಯಾಗಿ ಕೊಟ್ಟರೆ ದುರಾಶೆಯಿಂದ ಅಂಥವನ ಆಶ್ರಯ ಬೇಡ. ಮಾದರವನು ಶಿವಭಕ್ತರಲ್ಲಿ ಶ್ರೇಷ್ಠ. ಅಡವಿಯಿಂದ ತೊಪ್ಪಲು ತಂದು ಹಂಚಿನಲ್ಲಿ ಹುರಿದು ತಿನ್ನುವ ಪರಿಸ್ಥಿತಿಯಿದ್ದರೂ ಸರಿ, ಕೂಡಲ ಸಂಗಮದೇವನ ಸದ್ಭಕ್ತರೊಡನೆ ಬಾಳುವುದು ಸರ್ವಶ್ರೇಷ್ಠ. ಪರುಷಮಣಿ ಒಮ್ಮೆ ಕಬ್ಬಿಣಕ್ಕೆ ಸ್ಪರ್ಶಿಸಿ ಬಂಗಾರವೆನಿಸಿ ಬಿಟ್ಟರೆ ಅದು ತಿರುಗಿ ಕಬ್ಬಿಣವಾಗಲಾರದು. ಅಂತೆಯೇ ಲಿಂಗಧರಿಸಿದ ಮೇಲೆ ದುರಾಚಾರಿಯಾಗಲಾರ, ಆಗಬಾರದು. ಏಕೆಂದರೆ ಕೂಡಲ ಸಂಗಮನಾಥನ ಭಕ್ತರು ಸದಾಚಾರ ಸಂಪನ್ನರು. ಅವರ ಸಹವಾಸದಲ್ಲಿ ಕೆಡುಕಿಗಾಸ್ಪದವೇ ಇಲ್ಲ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.